ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಮೇ 1ನೇ ತಾರೀಕು ವಿಷ್ಣುದತ್ತ ಗುರುಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಪೂಜೆ ಹೋಮ ನಡೀತಾ ಇದೆ. ನಿಮ್ಮ ಆರೋಗ್ಯ, ಆಯುಷ್ಯ, ನಿಮ್ಮ ಕುಟುಂಬದ ಅಭಿವೃದ್ಧಿಗಾಗಿ ನಿಮಗೆ ಐಶ್ವರ್ಯ ಮಹಾಲಕ್ಷ್ಮಿ ಹೋಮ, ಸುದರ್ಶನ ಹೋಮ, ಇನ್ನು ಗುರುಗಳಿಂದ ನಿಮಗೆ ಮಂತ್ರ ಉಪದೇಶ, ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು, ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಸೊ ಈಗಲೇ ನೀವು ಕರೆಗಳನ್ನ ಮಾಡಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇನ್ನು ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳಾಗ್ತಾ ಇದೆ. ಇದರಿಂದ ಹೊರಗಡೆ ಬರೋದಕ್ಕೆ ಏನಾದರೂ ಪರಿಹಾರ ತಿಳಿಸಿ ಅಂತಂದ್ರೆ ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಅಕ್ಷಯ ವೃಕ್ಷವನ್ನ ನಿಮ್ಮ ಮನೆಗೆ ಬರ್ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಬಿಸ್ನೆಸ್ ಲಾಸ್ ಆಗ್ತಾ ಇರಬಹುದು ಅಥವಾ ಮನೆಯಲ್ಲಿ ಅಶಾಂತಿ ಇರಬಹುದು, ಅಕ್ಷಯ ವೃಕ್ಷ ನಿಮ್ಮ ಬಳಿ ಬಂತು ಅಂತಂದ್ರೆ ಈ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮ ನಮಗೆ ಅನೇಕ ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನವನ್ನ ತಿಳಿಸ್ಕೊಡೋದಕ್ಕೆ ಅಥರ್ವ ಸಿದ್ಧ ಪುರುಷರಾಗಿರುವಂತಹ ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ಈ ಗ್ರಹಣ ಬರ್ತಾ ಇದೆ, ಅಮಾವಾಸ್ಯೆ ಬರ್ತಾ ಇದೆ ಅಂತ ಈಗಲಿಂದನೇ ನಮ್ಗಳಿಗೆ ಭಯ ಅನ್ನೋಂಥದ್ದು ಒಂದು ಶುರುವಾಗಿರುತ್ತೆ ಅಂತ ಹೇಳ್ಬೋದು. ಈ ಗ್ರಹಣ ಮತ್ತೆ ಅಮಾವಾಸ್ಯೆ ಯಾವ ರೀತಿ ಬರ್ತಾ ಇದೆ, ಇದರಿಂದ ನಮ್ಗೆ ಯಾವ ರೀತಿ ನಷ್ಟಗಳಾಗುತ್ತೆ ಅಥವಾ ಕಷ್ಟಗಳು ಬರುತ್ತಾ, ಆ ಕಷ್ಟ ನಷ್ಟ ನಮ್ಗೆ ಆಗ್ಬಾರ್ದು ಅಂತಂದ್ರೆ ನಾವು ಏನ್ ಮಾಡ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಗ್ರಹಣಾಚರಣೆ ಇಲ್ಲ ಅಂದಮೇಲೆ ನೀವು ಆ ಭಯವನ್ನೇ ಬಿಡಬೇಕು. ಏನು ಅಂತಂದ್ರೆ, ಗ್ರಹಣ ಆಚರಣೆ ಮಾಡ್ತೀನಿ ಅಂತಂದ್ರೆ ಮೊದಲೇ ಹೇಳಿದ್ದೀನಿ, ಆ ಗ್ರಹವನ್ನು ಅಟ್ಯಾಕ್ ಮಾಡಿದಾಗ ವೀಕ್ ಆಗತ್ತೆ. ನಾವು ಯಾವಾಗಲೂ ಕೂಡ ಆ ಒಂದು ಸೂರ್ಯಚಂದ್ರನ ಸಹಾಯದಿಂದಲೇ ಇರುವಂಥದ್ದು. ಔಷಧಿಗಳೆಲ್ಲವೂ ಕೂಡ ನಾವು ತಿನ್ನೋ ಆಹಾರ ಪದಾರ್ಥಗಳು ಸೂರ್ಯನ ಬೆಳದಿಂಗಳು, ಆ ಒಂದು ಚಂದ್ರನ ಬೆಳದಿಂಗಳು, ಸೂರ್ಯನ ಕಿರಣಗಳು ಇಲ್ಲದೆ ಯಾವುದೇ ಕೂಡ ಅಂದರೆ ಈ ಜೇನುನೊಣದ ಪರಾಗ ಸ್ಪರ್ಶವಿಲ್ಲದೆ ಯಾವ ಆಹಾರ ತಯಾರಾದರೂ ಕೂಡ ಅದು ವಿಷಯುಕ್ತವಾಗಿರುತ್ತೆ, ವಿಷಜನ್ಯವಾಗಿರುತ್ತೆ. ಅದಕ್ಕಾಗಿ ಒಬ್ಬ ಸೈಂಟಿಸ್ಟ್ ಮಾತಾಡ್ತಾನೆ ಇಲ್ಲಿ, ಇನ್ನು 8 ವರ್ಷ ಅಥವಾ 10 ವರ್ಷ ಆದಮೇಲೆ ಜೇನುನೊಣಗಳೇನಾದರೂ ಕಡಿಮೆ ಆದರೆ, ಬಹುಶಃ ಇಲ್ಲದೆ ಹಾಕಿಬಿಟ್ರೆ ಮನುಷ್ಯ ಜೀವನಕ್ಕೆ ಅಧಃಪತನವಾಗಿಬಿಡುತ್ತೆ ಅಂತೆ. ಜೇನುನೊಣಗಳಿದ್ದರೆ ಮನುಷ್ಯ ಬದುಕಬಲ್ಲ, ಇಲ್ಲ ಅಂತಂದ್ರೆ ಸಾಧ್ಯವೇ ಇಲ್ಲ. ಯಾಕಂದರೆ ಪ್ರತಿ ಹಣ್ಣು, ಕಾಯಿ, ಹೂವು ಪರಾಗಸ್ಪರ್ಶ ಮಾಡ್ತಕ್ಕಂಥದ್ದೇ ಜೇನುನೊಣಗಳು. ಹಾಗೇನೆ ಸೂರ್ಯಚಂದ್ರ ಇಬ್ಬರು ಕೂಡ ಈ ದವಸ ಧಾನ್ಯಗಳಿಗೆ ನಮಗೆ ಏನೇನು ಯಾವ ಸಂದರ್ಭಕ್ಕೆ ಇರಬೇಕಂತ ತುಷ್ಟಿ, ಪುಷ್ಟಿ, ಕಾಂತಿಯನ್ನು ಕೊಡುವಂಥದ್ದು. ಅವರಿಗೆ ಕಾಂತಿ ಡಲ್ ಆಗುತ್ತೆ. ನಮ್ಮ ಪ್ರೇಯರ್, ನಮ್ಮದೊಂದು ಅನುಷ್ಠಾನ, ನಮ್ಮದೊಂದು ತಪಸ್ಸು, ನಮ್ಮದೊಂದು ವ್ರತ, ನಿಯಮ ನಿಷ್ಠೆ, ಇವೇನು ಮಾಡ್ತೀರಿ ಇವು ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತದೆ. ಓಹೋ, ನನ್ನ ಬಗ್ಗೆ ಇವರು ಕಾಳಜಿಯಿಂದ ಇದನ್ನು ಮಾಡಿದ್ದಾರೆ, ಕೃತಜ್ಞತೆ ಸಲ್ಲಿಸೋದು ನಾವು. ಆ ಕೃತಜ್ಞತೆ ಸಲ್ಲಿಸೋದಕ್ಕೂ ಇಷ್ಟುದ್ದ ಹೇಳೋ ಹಾಗಿಲ್ಲ ನಾವು. ಅದಕ್ಕಾಗಿ ಸೈನ್ಸ್ ಏನು ಹೇಳುತ್ತೆ ಅಂತಂದರೆ, ಸಹಾಯವನ್ನು ಮಾಡು, ಸಹಾಯವನ್ನು ತೆಗೆದುಕೋ ಅನ್ನೋ ಒಂದು ಸಿದ್ಧಾಂತಕ್ಕೆ ನೀವು ಹೊರಡೋದೇ ಆದರೆ ಭಯ ಪಡಬೇಕಾಗಿಲ್ಲ. ಯಾವ ರಾಶಿಗಳವರು ಕೂಡ ನೀವು ತಲೆ ಕೆಡಿಸಿಕೊಳ್ಳಬಾರದು, ಅದೇ ಮಾತಲ್ಲಿ ಹೇಳ್ತೀನಿ. ಇನ್ನು ಹಾಗೇನೋ ಇತ್ತು ಅಂತಂದರೆ ನಾನು ಗ್ರಹಗಳ ಬಗ್ಗೆ ಹೇಳ್ತೀನಿ, ಪ್ಲಸ್ ರಾಶಿಗಳ ಬಗ್ಗೆ ಹೇಳ್ತೀನಿ, ಯಾವುದ್ಯಾವುದಕ್ಕಾಗತ್ತೆ ಎಲ್ಲವೂ ಕೂಡ ಹೇಳ್ಕೊಂಡು ಬರ್ಬೋದು. ಗ್ರಹಣ ಆಚರಣೆ ಇಲ್ಲ ಅಂತ ಹೇಳೋ ಪ್ರಕಾರ ತೆಗೆದುಕೊಂಡಾಗ ನಾನು ಅನುಷ್ಠಾನ ಮಾಡ್ಕೊಳ್ತೀನಿ, ನಾನೊಬ್ಬ ಸಿದ್ಧಿಯನ್ನು ಪಡೆದುಕೊಳ್ಬೇಕು ಅನ್ನೋದೇ ಆದರೆ, ಯಾರಾದರೂ ಒಬ್ಬ ಗುರುಗಳ ಪಾದಕೆಯನ್ನು ನಿಮಗೆ ಮುಟ್ಟೋ ಅವಕಾಶ ಸಿಕ್ತು ಅಂತಂದರೆ ಆ ದಿವಸ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಅಥವಾ ಯಾರಾದರೂ ಒಬ್ಬ ಗುರುಗಳ ದರ್ಶನವನ್ನು ನಿಮಗೆ ಮಾಡ್ಕೊಳ್ಳೋ ಸಾಧ್ಯ ಆಗುತ್ತೆ ಅಂತ ದರ್ಶನ ಮಾಡ್ಕೊಳ್ತಾ ಅಕ್ಷತೆಯನ್ನು ಈ ದಿವಸ ತೆಗೆದುಕೊಳ್ಳಿ. ಗ್ರಹಣ ವಿತ್ ಅಮಾವಾಸ್ಯೆ ಇದೆ, ಆದರೆ ಆವತ್ತು ನಾನು ಸಿದ್ಧಿ ಮಾಡ್ಕೊಳ್ತೀನಿ ಅಂತಂದರೆ ಯಾರಾದರೂ ಗುರುಗಳಿಂದ ಆ ಮಂತ್ರೋಪದೇಶವನ್ನು ತೆಗೆದುಕೊಳ್ಳಿ. ಅದು ನಿಮ್ಗೆ ಕೆಲಸ ಮಾಡುತ್ತೆ, ಅದು ನಿಮ್ಗೆ ಕೆಲಸ ಮಾಡುವಂಥದ್ದು. ಅಥವಾ ನೀವು ಯಾವುದೋ ಒಂದು ರಾಶಿಗೆ ಸಂಬಂಧಪಟ್ಟಾಗ ಹೋಮ ಕೂತ್ಕೊಂಡು ಅಲ್ಲಿ ಸ್ಪೆಂಡ್ ಮಾಡ್ತಕ್ಕಂಥದ್ದು ಅಲ್ಲ. ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮನ್ನು ನೀವು ಆತ್ಮನಾಮ ಉದ್ಧರೇತ್ ಅಂದರೆ ನಿಮ್ಮ ಆತ್ಮವನ್ನು ನೀವು ಉದ್ಧಾರವನ್ನು ಮಾಡಿಕೊಳ್ಳಬೇಕು ಅಂತಂದರೆ, ವಿಶೇಷವಾಗಿ ಪ್ರಗತಿ ಕಡೆ ಹೆಜ್ಜೆ ಹಾಕ್ತೀನಿ ಅಂತಂದರೆ ಅಮಾವಾಸ್ಯೆಯ ಆಚರಣೆಯೂ ಪ್ಲಸ್ ಗ್ರಹಣದ ಆಚರಣೆಯೂ ಸಾಧ್ಯವಾದರೆ ಯಾವುದಾದ್ರೂ ಒಂದು 100 ವರ್ಷ ಇತಿಹಾಸ ಇರತಕ್ಕಂತಹ ದೇವಸ್ಥಾನಗಳಿಗೆ ಅರ್ಜುನ ಪ್ರತಿಷ್ಠೆ ಅಂತ ಕರೀತಾರೆ. ಅಂತಹ ಅರ್ಜುನ ಪ್ರತಿಷ್ಠೆ ಇರತಕ್ಕಂತಹದ್ದು, ಹೊಯ್ಸಳರ ಕಾಲದ ದೇವಾಲಯದ ಪ್ರತಿಷ್ಠಾಪನೆಗಳಿರ್ತಕ್ಕಂಥದ್ದು, ಇನ್ನು ರಾಜ ಮಹಾರಾಜರು ಮಾಡಿರ್ತಕ್ಕಂತಹದ್ದು ಏನಿರ್ತವೋ ಇವೆಲ್ಲವೂ ಕೂಡ ದೇವಸ್ಥಾನಗಳ ಶಕ್ತಿ ಸಂಚಯನವಾಗ್ತಾ ಇರತಕ್ಕಂಥದ್ದು. ಅಂತಹ ಕ್ಷೇತ್ರಗಳು ಕುಳಿತುಕೊಂಡು ಜಪಾನುಷ್ಠಾನವನ್ನು ಮಾಡಿಕೊಳ್ತೀರಿ, ಭಯವನ್ನು ಪಡಬೇಡಿ. ಇನ್ನು ಸಾಧ್ಯವಾದರೆ ನೀವು ಕೊಡುವಂಥದ್ದು ನವಧಾನ್ಯಗಳಲ್ಲಿ ಪ್ರಧಾನವಾಗಿ ನೀವು ಕೊಡ್ತೀನಿ ಅನ್ನೋದೇ ಆದರೆ ಗೋಧಿಯನ್ನು ವಿಶೇಷವಾಗಿ ಕೊಡ್ತೀರಿ, ದಾನವಾಗಿ ಕೊಡುವಂಥದ್ದು ಇರುತ್ತೆ. ಉದ್ದು ನೀವು ದಾನವಾಗಿ ಕೊಡುವಂಥ ಇರುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆವಾಗಿ ನಾವು ದಾನ ಕೊಡಲಿಕ್ಕೆ ತೃಪ್ತಿಯಿಂದ ಖುಷಿಯಿಂದ ನಮಗನ್ನೋದಾದರೆ ನವಧಾನ್ಯಗಳನ್ನು ಕೂಡ ನೀವು ಮರುದಿನ
ದಾನ ಮಾಡ್ಕೊಳ್ತಾ ಹೇಗಿದ್ರು ಕೂಡ ಇದು ಅಮಾವಾಸ್ಯೆ ಜೊತೆಗೆ ಯುಗಾದಿ ಅಮಾವಾಸ್ಯೆ ಇರುತ್ತೆ. ಈಗ ನಾಳೆನೂ ಕೂಡ ಯುಗಾದಿ ಇರುತ್ತೆ. ನಾನು ಯುಗಾದಿ ಬಗ್ಗೆ ಹೇಳಿದ್ದೀನಿ, ನವಧಾನ್ಯ ನೀವು ಮಸ್ಟರ್ಡ್ ಇಟ್ಟು ಮನೆಯಲ್ಲಿ ಪೂಜೆ ಮಾಡಲೇಬೇಕು ಅಂತ. ಅದನ್ನು ನೀವು ನೀರಿಗಾದರೂ ಹಾಕಬಹುದು, ಯಾರಿಗಾದರೂ ದಾನ ಆದರೂ ಕೊಡಬಹುದು. ಇದನ್ನಷ್ಟೇ ಮಾಡಿಕೊಳ್ಳಿ. ನಿಮ್ಮ ಆಚರಣೆ ಭವ್ಯವಾಗಿರಲಿ, ನಿಮ್ಮ ಆಚರಣೆ ನಿಮಗೆ ರಕ್ಷಣೆಯಾಗಿರಲಿ, ನಿಮಗೆ ಅದು ಶಿಕ್ಷೆ ಆಗಬಾರದು ಅಷ್ಟೇ. ನನ್ನ ಪ್ರಕಾರ ನಿಮಗೆ ರಕ್ಷಣಾತ್ಮಕವಾಗಿರ್ತಕ್ಕಂಥ ಕವಚವಾಗಲಿ ಈ ಒಂದು ಗ್ರಹಣ. ಯಾರನ್ನು ಬಾಧಿಸದಿರಲಿ ಈ ಒಂದು ಗ್ರಹಣ, ಈ ಒಂದು ಅಮಾವಾಸ್ಯೆ ನಿಮಗೆ ರಕ್ಷಾ ಕವಚವಾಗಲಿ. ಖಂಡಿತ ಗುರುಗಳೇ, ನಮ್ಮನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಈ ಗ್ರಹಣ ಜೊತೆಗೆ ಅಮಾವಾಸ್ಯೆ ಸಂದರ್ಭದಲ್ಲಿ ಯಾವ ರೀತಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ. ಇನ್ನು ಗ್ರಹಣನೇ ಇಲ್ಲ ಅಂದಾಗ ಯಾವ ರೀತಿ ಯಾವ ಒಂದು ರಾಶಿಗೂ ಕೂಡ ಸಮಸ್ಯೆ ಅನ್ನೋಂಥದ್ದು ಇಲ್ಲವೇ ಇಲ್ಲ ಅನ್ನೋದನ್ನ ತಿಳಿಸಿದ್ರ. ನಿಮ್ಮ ಮಾತುಗಳನ್ನ ಕೇಳಿದ್ಮೇಲೆ ಟೆನ್ಷನ್ ಫುಲ್ ಕಡಿಮೆ ಆಯ್ತು ಅಂತಾನೆ ಹೇಳ್ಬೋದು. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಗ್ರಹಣ ಇದೆ ಅಂತ ಸಾಕಷ್ಟು ಜನ ಹೆದರ್ಕೊಂಡಿದ್ದವ್ರಿಗೆ ಗುರುಗಳು ಉತ್ತರವನ್ನ ತಿಳಿಸ್ಕೊಟ್ಟಿದ್ದಾರೆ. ಆದ್ರೂ ಕೂಡ ನೀವು ಈ ದಿವಸ ಏನ್ ಮಾಡ್ಬೇಕಾಗತ್ತೆ ಅಮಾವಾಸ್ಯೆ ಗ್ರಹಣದ ದಿನ ಅಂತ ಕೂಡ ಗುರುಗಳು ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.